ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ರನ್ನರ್ ಅಪ್ ಆಗಿರುವಂತಹ ರಕ್ಷಿತಾ ಶೆಟ್ಟಿಯವರು ಈಗ ಬಿಗ್ ಬಾಸ್ ಮನೆಯ ಬಗ್ಗೆ ಒಂದು ಭಾವನಾತ್ಮಕ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ಅಂದರೆ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬಿಗ್ ಬಾಸ್ಗೆ ಸಂಬಂಧಪಟ್ಟಿರುವಂಥ ಅವರ ಒಂದು ಮನಸ್ಸಿನ ಮಾತುಗಳನ್ನ ಆ ಒಂದು ಪೋಸ್ಟ್ ಮುಖಾಂತರ ಹಂಚಿಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ಒಂದು ವಿಡಿಯೋದಲ್ಲಿ ಆ ಒಂದು ಪೋಸ್ಟ್ನಲ್ಲಿ ರಕ್ಷಿತಾ ಅವರು ಏನೆಲ್ಲ ಬರೆದಿದ್ದಾರೆ ಮತ್ತು ಅವರು ಭಾವನಾತ್ಮಕ ಪೋಸ್ಟ್ ಯಾವ ರೀತಿ ಇದೆ ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದವರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ರಕ್ಷಿತಾ ಶೆಟ್ಟಿಯವರು 3 ತಿಂಗಳ ಸಂತೋಷ ಮತ್ತು ನೋವು ಮತ್ತು ಬಾಂಧವ್ಯಗಳನ್ನ ನೆನಪಿಸಿಕೊಂಡು ಮತ್ತು ಮನೆಯಲ್ಲಿ ಇರುವಾಗ ಮನೆ ಬಿಟ್ಟು ಬಂದಾದ ಕ್ಷಣಗಳು ಮತ್ತು ಮನೆಯಲ್ಲಿ ಇರುವ ಕ್ಷಣಗಳನ್ನು ಈ ಒಂದು ಪೋಸ್ಟ್ನಲ್ಲಿ ಅವರ ಒಂದು ಅನಿಸಿಕೆಯನ್ನು ತಿಳಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ರಕ್ಷಿತಾ ಅವರು ಈ ಒಂದು ಪೋಸ್ಟ್ನಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯವಾಗಿ ಈಗ 15 ದಿನಗಳು ಕಳೆದಿದೆ. ಸೀಸನ್ 12ರ ರನ್ನರ್ ಅಪ್ ಆಗಿ ನಾನು ಕೂಡ ತುಂಬ ಖುಷಿಯಾಗಿದೆ. ಅಷ್ಟೇ ಅಲ್ಲದೆ ತುಂಬ ಮನಸ್ಸಿಗೆ ಬೇಜಾರು ಕೂಡ ಆಗ್ತಾ ಇದೆ. ಯಾಕಪ್ಪ ಅಂದರೆ ಈಗ ಬಿಗ್ ಬಾಸ್ ಸೀಸನ್ 12 ಮುಗಿದು ಈಗ ಆಲ್ರೆಡಿ 15 ದಿನಗಳು ಕಾಲ ಕಂಪ್ಲೀಟ್ ಆಗಿದೆ. ಆ ದಿನಗಳನ್ನು ಮರೆತು ಹೋಗಲಾರದ ದಿನ ಅಂತಲೂ ಕೂಡ ಹೇಳ್ಬೋದು. ನನ್ನ ಜೀವನದಲ್ಲಿ ಎಂದಿಗೂ ಮರೆತು ಹೋಗಲಾರದ ದಿನ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಕಳೆದಿರುವಂಥ ಕ್ಷಣಗಳು ಮತ್ತು ಆ ದಿನಗಳು. 3 ತಿಂಗಳುಗಳ ಕಾಲ ಎಲ್ಲವೂ ಇತ್ತು. ಸಂತೋಷ, ಕಣ್ಣೀರು, ನೋವು, ಅಸೂಹೆ, ಪ್ರೀತಿ ಮತ್ತು ಬೆಳವಣಿಗೆ ಸ್ಪರ್ಧೆಯಾಗಿ ಆರಂಭವಾದ ಈ ಮನೆ ಸಮಯದೊಂದಿಗೆ ನಿಜವಾದ ಮನೆಯಾಗಿಬಿಟ್ಟಿತ್ತು. ಭಾವನೆಗಳು, ಬಾಂಧವ್ಯ ಮತ್ತು ಅನೇಕ ನೆನಪುಗಳಿಂದ ಕಟ್ಟಿದ ಮನೆ ಅದು ಎಂದು ರಕ್ಷಿತಾ ಶೆಟ್ಟಿಯವರು ಈ ಒಂದು ಪೋಸ್ಟ್ ಮುಖಾಂತರ ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಮನೆ ಬಿಟ್ಟು ಹೊರಡೋ ಸಮಯದಲ್ಲಿ ಇದು ಕೇವಲ ಒಂದು ಪ್ರಯಾಣವಲ್ಲ, ನಾನು ಇಲ್ಲಿ ಅನೇಕ ಸಂಬಂಧಗಳನ್ನು ಕಟ್ಟಿಕೊಂಡೆ, ಬಹಳಷ್ಟು ಅಣ್ಣಂದಿರು, ಅಮೂಲ್ಯವಾದ ಬಾಂಧವ್ಯಗಳು, ಇದು ಸದಾ ನನ್ನ ಹೃದಯದಲ್ಲಿರುತ್ತದೆ. ಸುದೀಪ್ ಸರ್ ಮನೆಗೆ ಪ್ರವೇಶಿಸಿದ ಕ್ಷಣ ತುಂಬ ಸಂತೋಷ ತಂದಿತ್ತು, ಆದರೆ ಮನೆ ಬಿಟ್ಟು ಹೊರಡೋ ಸಮಯದಲ್ಲಿ ಅದು ನನ್ನ ಜೀವನದ ಅತ್ಯಂತ ಕಠಿಣ ಮತ್ತು ನೋವಿನ ಕ್ಷಣ ಒಂದಾಗಿತ್ತು. ಅಷ್ಟೇ ಅಲ್ಲದೆ ಈ ಎಲ್ಲ ತಿಂಗಳುಗಳ ನಂತರ ಈ ಮನೆಯು ಬಿಟ್ಟು ಹೋಗುವುದು ಸುಲಭವಾಗಿರಲಿಲ್ಲ. ಇದೀಗೂ ಆ ನೋವು ಮನಸ್ಸಿನಲ್ಲೇ ಉಳಿದಿದೆ. ಕೆಲವು ಸ್ಥಳಗಳು ನಮ್ಮನ್ನು ಬಿಟ್ಟು ಹೋಗಲು ಬಿಡುವುದಿಲ್ಲ, ಅವು ನಮ್ಮೊಳಗೆ ಉಳಿದು ಬಿಡುತ್ತವೆ. ಅಷ್ಟೇ ಅಲ್ಲದೆ ಮನೆಯ ಹೊರಗಿಂದ ನನ್ನ ಜನರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಪ್ರೀತಿ, ಬೆಂಬಲ, ಪ್ರಾರ್ಥನೆಗಳು ಮತ್ತು ಮತಗಳು ನನಗೆ ಶಕ್ತಿ ನೀಡಿದವು. ನಾನು ಅಷ್ಟು ದೂರ ಈ ಮನೆಯಲ್ಲಿ ಉಳಿಯಲು ನಿಮಗೆ ಕಾರಣ. ಯಾವತ್ತು ಕೃತಜ್ಞತೆ, ಯಾವತ್ತು ನೆನಪುಗಳು ಎಂದು ಬಿಗ್ ಬಾಸ್ ಪಯಣದ ಬಗ್ಗೆ ರಕ್ಷಿತಾ ಶೆಟ್ಟಿಯವರು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ರೀತಿಯ ಒಂದು ಸಿಚುವೇಶನ್ ಆಗೋದು ಕಾಮನ್ನು. ಯಾಕಪ್ಪ ಅಂದರೆ 3 ತಿಂಗಳುಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಉಳಿದು ಆ ಒಂದು ಕೊನೆಯ ಕ್ಷಣದಲ್ಲಿ ಬರೋದಿದೆಯಲ್ಲ ತುಂಬ ಬೇಜಾರಾಗುತ್ತೆ. ಯಾಕಪ್ಪ ಅಂದರೆ ಯಾವುದೇ ರೀತಿಯ ಫ್ಯಾಮಿಲಿ ಇರೋದಿಲ್ಲ, ಸೋಷಿಯಲ್ ಮೀಡಿಯಾ ಇರೋದಿಲ್ಲ. ಆ ರೀತಿಯ ಒಂದು ಸಿಚುವೇಶನ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಅಲ್ಲಿರುವವರೇ ನಮ್ಮ ಮನೆಯ ಸಂಬಂಧಿಕರು ಮತ್ತು ಅದೇ ಒಂದು ಪ್ರಪಂಚ ಅನ್ನೋ ರೀತಿಯಲ್ಲಿ ಆಗಿರುತ್ತೆ. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಹೊರಗಡೆ ಏನಾಗುತ್ತೆ, ಹೊರಗಡೆಯಿಂದ ಯಾವ ರೀತಿ ಸುದ್ದಿಗಳು ಬರ್ತವೆ ಅದೇನು ಕೂಡ ಗೊತ್ತಾಗಲ್ಲ. ನಾವು ಅಲ್ಲಿ ಒಂಥರ ಚಿಕ್ಕ ಮಕ್ಕಳ ರೀತಿಯಲ್ಲಿ ಇರಬೇಕಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಈ ಒಂದು ರೀತಿಯ ಕ್ಷಣಗಳನ್ನ ನೆಂದುಕೊಂಡು ಈಗ ರಕ್ಷಿತಾ ಶೆಟ್ಟಿಯವರು ಒಂದೊಂದೇ ಪೋಸ್ಟ್ಗಳನ್ನ ಹಂಚ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ನಿನ್ನೆ ಅವರ ಫ್ಯಾನ್ಸ್ಗಳಿಗೆ ಒಂದು ಭರ್ಜರಿ ಆಫರ್ ಕೂಡ ಕೊಟ್ಟಿದ್ರು. ಏನಪ್ಪ ಅಂದರೆ, ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ವಿಡಿಯೋ ಮಾಡ್ತೀನಿ, ನಾವು ಈ ಒಂದು ವಿಡಿಯೋದಲ್ಲಿ ನೀವು ಯಾರಿಗೆಲ್ಲ ಬಿಗ್ ಬಾಸ್ ಬಗ್ಗೆ ಕ್ವಶನ್ಸ್ಗಳಿದ್ದಾವೆ ಕೇಳ್ಬೋದು, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತಲೂ ಕೂಡ ಹೇಳಿದರು. ಆ ರೀತಿ ಸಿಚುವೇಷನ್ನಲ್ಲಿ ಅದೇ ಒಂದು ಪೋಸ್ಟ್ಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ಗಳ ಕಾಮೆಂಟ್ಗಳು ಬಂದಿದ್ವು. ಅದೇ ರೀತಿ ಈಗ ಒಂದೊಂದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಅವರು ಬಿಗ್ ಬಾಸ್ಗೆ ಸಂಬಂಧಪಟ್ಟಂಥ ಪೋಸ್ಟ್ಗಳಾಗಿರ್ಬೋದು, ಅವರ ಒಂದು ಅನಿಸಿಕೆಗಳನ್ನ ಹಂಚ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ಅಪ್ಡೇಟ್ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟದ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಅಪ್ಡೇಟಲ್ಲಿ. ಬಾಯ್.